ಸರ್ ಇವಾಗ ಯೂತ್ ಸುಸೈಡ್ ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ಮತ್ತು ರೋಲ್ ಕಾನ್ಫ್ಲಿಕ್ಟ್ ಏನಾದರೂ ಇದಾಗತ್ತಾ ಸರ್? ಅದರಲ್ಲಿ ರೋಲ್ ಕಾನ್ಫ್ಲಿಕ್ಟ್ ಏನಾದರೂ ಬರುತ್ತಾ ಮಧ್ಯದಲ್ಲಿ? ಸ್ವಲ್ಪ ಟೈಮ್ ಹೇಳ್ತಾರೆ ಪೇರೆಂಟ್ಸ್, ನೀನು ದೊಡ್ಡವರು, ಇಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಸೊ ದಟ್ಸ್ ವಾಟ್ ಬೇಸಿಕಲಿ ಇಟ್ ಕಮ್ಸ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪೇರೆಂಟ್ ಪಾಪ್ಯುಲೇಷನ್, ದಿ ಕಮ್ಯುನಿಟಿ ಲೆವೆಲ್. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಇದನ್ನು ಇಲ್ಲ ಅಂತ ಹೇಳಬಾರ್ದು. ಇದು ಟ್ರೈ ಟು ಅಕ್ಸೆಪ್ಟ್. ಈಗ ನಾವು ಭಾಳಷ್ಟು ಸ್ಕೂಲ್ಸ್ ಕಾಲೇಜಸಲ್ಲೆಲ್ಲ ಟಾಕ್ಸ್ ಎಲ್ಲ ಕೊಡ್ತಿದ್ವಿ, ಅವೇರ್ನೆಸ್ ಕೊಡ್ತಿದ್ವಿ. ಸೊ ಅರ್ಲಿಯರ್ ದೇ ವೇರ್ ಸೇಯಿಂಗ್ ದಟ್ ನಮ್ಮ ಮಕ್ಕಳಲ್ಲೆಲ್ಲ ಇದೆಲ್ಲ ಇಲ್ಲ ಸರ್, ಪ್ರಿನ್ಸಿಪಲ್ಸು ಟೀಚರ್ಸು, ವೈ ಡು ಯು ವಾಂಟ್ ಟು ಕಮ್ ಅಂಡ್ ಸ್ಪೀಕ್? ದಟ್ ಈಸ್ ನಾಟ್ ದ ಟ್ರೂತ್. ಮೋರ್ ಯು ಸ್ಪೀಕ್ ಅಬೌಟ್ ದಿಸ್ ಸೂಸೈಡ್, ಮೋರ್ ಯು ಆರ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್. ನಾವು ಭಾಳಷ್ಟು ಸ್ಕೂಲಲ್ಲಿ ಒನ್ಸ್ ಪ್ರೋಗ್ರಾಮ್ ಮುಗಿದ ತಕ್ಷಣ ದೇರ್ ವುಡ್ ಬಿ ಮೆನಿ ಸ್ಟೂಡೆಂಟ್ಸ್ ವೇಟಿಂಗ್ ಟು ಟಾಕ್ ಟು ಅಸ್ ಇನ್ ಪರ್ಸನ್. ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಬೇಕು, ಆ ಸರ್ ಹತ್ರ ಮಾತಾಡಬೇಕು, ಕೇಳಬೇಕು ಅಂತ. ಸೊ ದೇರ್ ಈಸ್ ಸೂಸೈಡ್ ಥಿಂಗ್. ಬಟ್ ಏನಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಪೀಪಲ್ ಟ್ರೈ ಟು ಇಗ್ನೋರ್ ಇಟ್, ಪೀಪಲ್ ಟ್ರೈ ಟು ಪುಟ್ ಯು ಡೌನ್, ಇದೆಲ್ಲ ಇಲ್ಲ ಅಂತ. ಸೊ ಅದನ್ನು ಎವ್ರಿಬಡಿ ವೆನ್ ದೇ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್, ಅರ್ಲಿ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಎ ಪೇರೆಂಟಲ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವರು ಇದನ್ನು ಅರ್ಥ ಮಾಡಿಕೊಂಡ್ರೆ, ಸೊ ದೇ ವಿಲ್ ಬಿ ಏಬಲ್ ಟು ಹೆಲ್ಪ್ ದ ಚೈಲ್ಡ್, ದೇ ವಿಲ್ ಬಿ ಏಬಲ್ ಟು ಗೈಡ್ ವೇ ದ ಚೈಲ್ಡ್ ಆಸ್ ಟು ಟೇಕ್ ಎ ಟ್ರೀಟ್ಮೆಂಟ್.